ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ನಡೆದು ಹೋಗಿದ್ದು, ಮರೆತು ಹೋಗಿದ್ದು, ಮುಗಿದು ಹೋಗಿದ್ದು, ಬಿಟ್ಟು ಹೋದವರು, ಮರೆತು ಹೋದವರನ್ನ ಮರೆತು ಬಿಡಿ. ಆದರೆ ಅದರಿಂದ ಅವರಿಂದ ಕಲಿತ ಪಾಠವನ್ನು ಎಂದಿಗೂ ಮರೆಯದಿರಿ. ಕನ್ಯಾ ರಾಶಿಯವರ ನವೆಂಬರ್ ತಿಂಗಳ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಕನ್ಯಾ ರಾಶಿಯವರ ಆರೋಗ್ಯ, ವಿದ್ಯಾಭ್ಯಾಸ, ಪ್ರೀತಿ ಪ್ರೇಮ, ವೈವಾಹಿಕ ಜೀವನ, ಜಾಬ್ ಹಾಗೂ ಬಿಸ್ನೆಸ್ ಹಾಗೂ ಅದೃಷ್ಟದ ಬಗ್ಗೆ ನೋಡೋಣ. ಮೊದಲಿಗೆ ಕನ್ಯಾ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ ತೃತೀಯ ಭಾವದಲ್ಲಿ ಮಂಗಳ ಗ್ರಹದ ಜೊತೆ ಸ್ಥಿತವಾಗಿದೆ. ದ್ವಿತೀಯ ಭಾವದಲ್ಲಿ ಶುಕ್ರ ಹಾಗೂ ಸೂರ್ಯ ಗ್ರಹ, 6ನೇ ಭಾವದಲ್ಲಿ ರಾಹು ಗ್ರಹ, 7ನೇ ಭಾವದಲ್ಲಿ ಶನಿ ಗ್ರಹ, ಲಾಭಸ್ಥಾನದಲ್ಲಿ ಗುರುಗ್ರಹ, ವ್ಯಯಭಾವದಲ್ಲಿ ಕೇತು ಗ್ರಹವಿದೆ. ಕನ್ಯಾ ರಾಶಿಯವರ ಆರೋಗ್ಯದ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ 3ನೇ ಭಾವದಲ್ಲಿದೆ. ನವೆಂಬರ್ 23ಕ್ಕೆ ಬುಧ ಗ್ರಹ ವಕ್ರಿಯಾಗಿ ದ್ವಿತೀಯ ಭಾವದಲ್ಲಿ ಹಿಮ್ಮುಖವಾಗಿ ಗೋಚಾರ ಮಾಡಲಿದೆ. ನವೆಂಬರ್ 23ರವರೆಗೂ ನೀವು ಶಾರ್ಟ್ ಟ್ರಾವೆಲ್ಗಳನ್ನು ಮಾಡುವಾಗ ನಿಮ್ಮ ಡೈಜೆಷನ್ ಬಗ್ಗೆ ತುಂಬ ಕೇರ್ಫುಲ್ ಆಗಿ ಇರಬೇಕು. ಬುಧ ಗ್ರಹ ಅಂದರೆ ಸ್ಕಿನ್ಗೆ ಕಾರಕ ಗ್ರಹವಾಗಿರುವುದರಿಂದ ಸ್ಕಿನ್ ಇನ್ಫೆಕ್ಷನ್ ಅಥವಾ ಸ್ಟಮಕ್ ಇನ್ಫೆಕ್ಷನ್ ಆಗುವುದು, ನಿಮ್ಮ ತ್ವಚೆಯಲ್ಲಿ ಉರಿ, ಈ ರೀತಿ ಸಮಸ್ಯೆಗಳಾಗುತ್ತವೆ. ನವೆಂಬರ್ 23ರ ನಂತರ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು. ಕನ್ಯಾ ರಾಶಿಯವರ ವಿದ್ಯಾಭ್ಯಾಸದ ಬಗ್ಗೆ ನೋಡೋಣ. ವಿದ್ಯಾಭ್ಯಾಸವನ್ನು ಪಂಚಮ ಭಾವದಿಂದ ನೋಡಬೇಕು. ನಿಮ್ಮ ಪಂಚಮಾಧಿಪತಿ ಕೇಂದ್ರ ಸ್ಥಾನದಲ್ಲಿದೆ. ಗುರುಗ್ರಹದ ದೃಷ್ಟಿ ನಿಮ್ಮ ಪಂಚಮ ಭಾವಕ್ಕೆ ಬೀಳುತ್ತಿದೆ. ಆದ್ದರಿಂದ ನವೆಂಬರ್ ತಿಂಗಳಲ್ಲಿ ನಿಮಗೆ ಇದ್ದಂತಹ ಕನ್ಫ್ಯೂಷನ್ಗಳು ಕಡಿಮೆಯಾಗಲಿದೆ. ನೀವು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿ ಹಾಗೂ ಏಕಾಗ್ರತೆಯನ್ನು ತೋರಿಸುತ್ತೀರಾ. ನಿಮ್ಮ ಎಜುಕೇಷನ್ ರಿಲೇಟೆಡ್ ರೈಟ್ ಡಿಸಿಷನ್ ಅನ್ನು ತೆಗೆದುಕೊಳ್ಳಬಹುದು. ನೀವು ಯಾವ ಕೋರ್ಸ್ಗೆ ಜಾಯಿನ್ ಆಗಬೇಕು, ಯಾವ ಕೋರ್ಸ್ಗೆ ಜಾಯಿನ್ ಆದರೆ ಬೆನಿಫಿಷಿಯಲ್ ಆಗಿರುತ್ತದೆ ಎಂಬಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲು ನಿಮ್ಮ ಟೀಚರ್ಸ್ ಅಥವಾ ಗುರುಸ್ಥಾನದಲ್ಲಿರುವವರು ನಿಮಗೆ ಸಲಹೆ, ಮಾರ್ಗದರ್ಶನವನ್ನು ನೀಡುತ್ತಾರೆ. ಕನ್ಯಾ ರಾಶಿಯವರ ಲವ್ ಲೈಫ್ ಹಾಗೂ ಮ್ಯಾರಿಡ್ ಲೈಫ್ ಬಗ್ಗೆ ನೋಡೋಣ. ಪ್ರೀತಿ ಪ್ರೇಮವನ್ನು ಪಂಚಮ ಭಾವದಿಂದ ವಿಶ್ಲೇಷಣೆ ಮಾಡಬೇಕು. ನಿಮ್ಮ ಪಂಚಮಾಧಿಪತಿ ಶನಿ ಗ್ರಹ ಕೇಂದ್ರ ಸ್ಥಾನದಲ್ಲಿದೆ. ಶನಿ ಗ್ರಹದ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುತ್ತಿರುವುದರಿಂದ ನೀವು ನಿಮ್ಮ ಪ್ರೀತಿಯಲ್ಲಿ ಹಠವನ್ನು ಮಾಡುವುದು, ಮೂಡಿ ಸ್ವಭಾವ ತೋರಿಸಿದರೂ ನಿಮ್ಮ ಪ್ರೇಮಿ ಅಡ್ಜಸ್ಟ್ ಮಾಡಿಕೊಳ್ಳುತ್ತಾರೆ. ವೈವಾಹಿಕ ಜೀವನವನ್ನು ಸಪ್ತಮ ಭಾವದಿಂದ ವಿಶ್ಲೇಷಣೆ ಮಾಡಬೇಕು. ಸಪ್ತಮಾಧಿಪತಿ ಗುರುಗ್ರಹ ಲಾಭಸ್ಥಾನದಲ್ಲಿದೆ. ಗುರುವಿನ ದೃಷ್ಟಿ ನಿಮ್ಮ ಸಪ್ತಮ ಭಾವಕ್ಕೆ ಬೀಳುತ್ತಿದೆ. ನಿಮ್ಮ ಲೈಫ್ ಪಾರ್ಟ್ನರಲ್ಲಿ ನ್ಯಾಚುರಲ್ ಆಗಿ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಬಹುದು. ಡಾಮಿನೇಟ್ ಮಾಡುತ್ತಾರೆ. ಆದರೂ ನಿಮ್ಮ ಲೈಫ್ ಪಾರ್ಟ್ನರ್ ಸ್ವಭಾವದಲ್ಲಿ ಬದಲಾವಣೆಯನ್ನು ಕಾಣುತ್ತೀರಾ. ನಿಮ್ಮ ಲೈಫ್ ಪಾರ್ಟ್ನರ್ ಅವರ ಪ್ರೊಫೆಷನಲ್ಲಿ ಗ್ರೋತ್ ಹಾಗೂ ಸಕ್ಸಸ್ಸನ್ನು ಕಾಣುತ್ತಾರೆ. ನೀವು ಹಾಗೂ ನಿಮ್ಮ ಲೈಫ್ ಪಾರ್ಟ್ನರ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ಕನ್ಯಾ ರಾಶಿಯವರ ಅದೃಷ್ಟ, ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ. ಅದೃಷ್ಟವನ್ನು 9ನೇ ಭಾವದಿಂದ ವಿಶ್ಲೇಷಣೆ ಮಾಡಬೇಕು. ನಿಮ್ಮ ನವಮಾಧಿಪತಿ ಶುಕ್ರ ಗ್ರಹ 2ನೇ ಭಾವದಲ್ಲಿದೆ. 2ನೇ ಭಾವವನ್ನು ಧನಸ್ಥಾನ ಎಂದು ಕರೆಯುತ್ತೇವೆ. ಶುಕ್ರ ಗ್ರಹ ನವೆಂಬರ್ 26ಕ್ಕೆ 3ನೇ ಭಾವದಲ್ಲಿ ಗೋಚಾರ ಮಾಡಲಿದೆ. ನಿಮ್ಮ ಭಾಗ್ಯಾಧಿಪತಿ ಶುಕ್ರ ಗ್ರಹ ಧನಸ್ಥಾನದಲ್ಲಿ ಸ್ಥಿತವಾಗಿದೆ. ಲಾಭಸ್ಥಾನದಲ್ಲಿ ಗುರುಗ್ರಹವಿದೆ. ನವೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಗೋಚಾರದ ಪ್ರಕಾರ ಗುಡ್ ಟೈಮ್. ಇನ್ವೆಸ್ಟ್ಮೆಂಟ್ ಮಾಡಲು, ಹೊಸ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಲು ನವೆಂಬರ್ 26ರವರೆಗೂ ಅತ್ಯುತ್ತಮವಾದಂತಹ ಸಮಯವಿದು. ನೀವು ಅಂದುಕೊಂಡಂತಹ ಹೊಸ ಕೆಲಸ ಕಾರ್ಯಗಳನ್ನು, ಹೊಸ ಬಿಸ್ನೆಸ್ಗಳನ್ನು, ಹೊಸ ಇನ್ವೆಸ್ಟ್ಮೆಂಟ್ಗಳನ್ನು ನವೆಂಬರ್ 26ರ ಒಳಗೆ ಸ್ಟಾರ್ಟ್ ಮಾಡಿ. ನಿಮ್ಮ ದಶಮಾಧಿಪತಿ ಬುಧ ಗ್ರಹ 3ನೇ ಭಾವದಲ್ಲಿ ಮಂಗಳ ಗ್ರಹದ ಜೊತೆ ಸ್ಥಿತವಾಗಿದೆ. ನವೆಂಬರ್ ತಿಂಗಳಲ್ಲಿ ತುಂಬ ಎನರ್ಜೆಟಿಕ್ ಆಗಿರುತ್ತೀರಾ. ಉತ್ಸಾಹದಿಂದ ಕೆಲಸ ಕಾರ್ಯಗಳನ್ನು ಮಾಡುತ್ತೀರಾ. ಆದರೆ ಮೂಡಿ ಆಗಿರುತ್ತೀರಾ. ಕೆಲವು ಸಾರಿ ಕೆಲಸ ಮಾಡಲು ಮುಂದೂಡುತ್ತೀರಾ. ಮೈಂಡ್ ಡೈವರ್ಟ್ ಆಗುತ್ತದೆ. ಡ್ಯುಯಲ್ ನೇಚರನ್ನು ಕಾಣಬಹುದು. ನಿಮ್ಮ ಜಾಬ್ ರಿಲೇಟೆಡ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ಡಾಮಿನೇಟಿವ್ ಆಗಿರುತ್ತೀರಾ. ಜಾಬ್ ಇಲ್ಲದವರಿಗೆ ಹೊಸ ಜಾಬ್ ಸಿಗುವಂತಹ ಸಾಧ್ಯತೆ ಇದೆ. ಮಾರ್ಕೆಟಿಂಗ್ ಫೀಲ್ಡ್, ಕಮ್ಯುನಿಕೇಷನ್ ಫೀಲ್ಡ್, ಬ್ಯಾಂಕಿಂಗ್ ಸೆಕ್ಟರ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ, ಟೀಚಿಂಗ್ ಫೀಲ್ಡ್, ಕನ್ಸಲ್ಟೇಷನ್ ಜಾಬ್ ಮಾಡುತ್ತಿರುವವರಿಗೆ ಶುಭ ತಿಂಗಳಾಗಿದೆ.
ಜಾಬ್ ಚೇಂಜ್ ಮಾಡಬೇಕು ಅನಿಸುತ್ತದೆ. ಬಿಸ್ನೆಸ್ ಮಾಡುತ್ತಿರುವವರಿಗೆ ಗುಡ್ ಟೈಮ್. ಶನಿ ಗ್ರಹ ಸಪ್ತಮ ಭಾವದಲ್ಲಿರುವುದರಿಂದ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಲಿದೆ. ನಿಮ್ಮ ಬಿಸ್ನೆಸ್ಸಲ್ಲಿ ಹಾರ್ಡ್ ವರ್ಕ್ ಮಾಡಲೇಬೇಕು, ಬಟ್ ಹಣ ಚೆನ್ನಾಗಿ ಬರುತ್ತದೆ. ನಿಮ್ಮ ಬಿಸ್ನೆಸ್ಸಲ್ಲಿ ಲಾಭ ಗಳಿಸಲು ಬುಧ ಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿದಿನ 21 ಬಾರಿ ಪಠಿಸಿ. ಬುಧವಾರದ ದಿನ ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.